ಬಾಯ್ ವೈಶಾಲಿ ಒಳಗ ಇದೇ ನೋಡು ವೈಶಾಲಿ ನಮ್ಮ ಅರಮನೆ. ಇಲ್ಲಿ ನಾನೇ ರಾಜ ನೀನೇ ರಾಣಿ. ಹೌದಾ, ಮಸ್ತ್ ಐತ್ರಿ ಮನಿ. ಅದ ಮಾತ್ ಕರೆ ಆದ್ರೆ ಒಂದ್ ಕಪ್ ಚಾ ಮಾಡ್ಕೊಂಬಾ, ಡ್ಯೂಟಿಗೆ ಹೋಗ್ಬೇಕ. ಆತ್ರಿ, ಮಾಡ್ಕೊಂಡ್ ಬರ್ತೀನಿ. ತಗೋರಿ ಚಾ. ನೀವು ಚಾ ಕುಡಿತಾ ಇರಿ, ನಾನು ಬ್ರಷ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ವೈಶಾಲಿ ನನ್ ಬ್ಯಾಗ್ ತಗೊಂಬಾ, ನಾನ್ ಡ್ಯೂಟಿಗೆ ಹೋಗ್ಬೇಕು. ಹಾ ರೀ, ಬಂದೆ. ತಗೋರಿ. ನಾ ಡ್ಯೂಟಿಗೆ ಹೋಗಿ ಬರ್ತೀನಿ. ಮನೆ ಕಡೆ ಹುಷಾರು. ಸರಿ, ಜಲ್ದ್ ಬರ್ರಿ. ಆಯ್ತು. ಆಯ್ತು. ವೈಶಾಲಿ ನಾ ಹೋಗಿ ಬರ್ತೀನಿ. ಸರಿ, ಆರಾಮ ಹುಷಾರ್ ಹೋಗ್ಬರ್ರಿ. ಮತ್ತ ಸಾಯಂಕಾಲ ಕಾಯ್ತಾ ಇರ್ತೀನಿ, ಜಲ್ದ್ ಬಂದ್ಬಿಡಿ ಆತಾ. ಬರ್ತೀನಿ. ಸರಿ, ಹುಷಾರ. ನನ್ ಗಂಡ ನಾನು ಅಂದ್ಕೊಂಡಂಗೆ ಅದ. ಭಾಳ ಖುಷಿ ಆಗಕತ್ತೈತ್ ನನಗ. ನನ್ನ ಆಸೆ ಎಲ್ಲ ಪೂರೈಸ್ಬೋದು. ನಮ್ಮ ಮಮ್ಮಿಗೆ ಇವಾಗ್ಲೇ ಫೋನ್ ಹಚ್ತೀನಿ, ಆಕಿನೂ ಖುಷಿ ಪಡ್ತಾಳೆ. ಹಲೋ ಹಲೋ. ಹಲೋ, ಹೇಳ ಮಗಳ. ಮಮ್ಮಿ ಆರಾಮದಿರಾ? ಆರಾಮದಿನವ, ನೀ ಆರಾಮದಿ? ನನ್ ಮಗಳ ನಾನು ಆರಾಮದೀನಿ. ಏನ್ ಮಾಡಕತ್ತೀರಿ? ಏನಿಲ್ವಾ, ಹಂಗ ಕುಂತಿದ್ ನೋಡು. ನಂಗ್ ಗೊತ್ತಿತ್ತೀವ ನನ್ ಮಗಳ ಆರಾಮ್ ಇರ್ತಾಳ, ರಾಣಿ ಹಿಂಗಿರ್ತಾಳ ಅನ್ನೋದ್ ಬಾಳ ಗೊತ್ತಿತ್ತು ನನಗ ನನ್ ಮಗಳ. ಹೌದಾ? ಹ್ಞೂ ಮಮ್ಮಿ, ನಾನು ಆರಾಮದೀನಿ. ನಾನೇನ್ ಅನ್ಕೊಂಡಿದ್ನಲ್ಲ ಮತ್ತೆ ನೀವೇನ್ ಅನ್ಕೊಂಡಿದ್ರಲ್ಲ ಅದೇ ತರನೇ ನನ್ ಗಂಡ ನನಗ್ ಸಿಕ್ಕಿದಾನೆ ಗೊತ್ತಾ. ನಾನ್ ಏನ್ ಹೇಳ್ಕೊಡ್ತೀನಿ, ನಾನ್ ಏನ್ ಕೇಳ್ತೀನಿ ಅದೆಲ್ಲಾ ನನಗ್ ಮಾಡ್ತಾನ. ಭಾಳ್ ಚಲೋ ಅದ ಮಮ್ಮಿ. ಹೌದಾ? ಚಲೋ ಆತು. ರಾಣಿ ಹಿಂಗಿರ್ಬೇಕಂತಿದ್ದ ನನ್ ಮಗಳ, ರಾಣಿ ಹಿಂಗ ಇಟ್ಕೊಂಡ್ ಅಂದ್ಲೇ. ಹೌದು. ಬಂಗಾರದಂತಾಳಿ ಸಿಕ್ ನನಗ ಬಾಳ ಚಲೋ ಆತವ ನನ್ ಮಗಳ. ಇಷ್ಟ್ ದೊಡ್ಡ ಮನೆಯಲ್ಲಿ ಆಸೆ ಪಟ್ಟಿದ್ನಿ. ಏನಂದೀವ? ಇಷ್ಟ್ ದೊಡ್ಡ ಮನೆಯಲ್ಲಿ ನಾನು ಮತ್ತೆ ನನ್ ಗಂಡ ಇಬ್ರೇ ಗೊತ್ತಾ ಇರೋದು, ಮತ್ತೆ ಇನ್ ಯಾರು ಇಲ್ಲ. ಆರಾಮ್ ಇರ್ಬೋದು. ಹೌದಲ್ಲ? ರಾಣಿ ರಾಣಿ ನನ್ ಮಗಳು. ಊಟದ ಚಂದ ಊಟದ ಮಾಡವ್ವ. ಹ್ಞೂ ಮಮ್ಮಿ, ಆಯ್ತು. ಊಟದ ಒಟ್ಟು ಮಾಡ. ಏನಾಗ್ತೀನಿ? ಆರಾಮಿರುವ. ಹ್ಞೂ ಮಮ್ಮಿ. ಮಗಳ. ಸರಿ ಮಮ್ಮಿ. ಸರಿ ಆಯವ. ಸರಿ ಮಮ್ಮಿ, ಬಾಯ್. ಇಡ್ಲಾವ? ಹ್ಞೂ ಮಮ್ಮಿ, ಬಾಯ್. ಆಯ್ತಾಯ್ತು. ನಾನೇನ್ ಆಸೆ ಪಟ್ಟಿದ್ನಲ್ಲ ಅದೇ ತರ ನನ್ ಗಂಡ, ಈ ಮನಿ ಎಲ್ಲ ಐತಿ. ನನ್ ಗಂಡ ಬರೋ ಟೈಮ್ ಆಯ್ತು ಅನ್ಸುತ್ತೆ. ಮನಿ ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ವೈಶಾಲಿ ಏನ್ ಮಾಡಾಕತ್ತಿ? ಹಾ ರೀ, ಬಂದೆ. ಅಡ್ಗೆ ಮಾಡಕತ್ತಿದ್ದೆ. ಬಂದ್ರ ಇವಾಗ? ಬ್ಯಾಗ್ ಕೊಡ್ರಿ. ಚಾ ಮಾಡ್ಕೊಂಡ್ ಬರ್ಲಿ? ಚಾಗಿ ಏನ್ ಬೇಡ, ನಾ ಆಫೀಸಲ್ಲಿ ಕುಡಿದ್ ಬಂದೇನಿ. ನಂಗೆ ಊಟನ ತಗೊಂಡ್ ಬಂದ್ಬಿಡ. ಸರಿ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೇನೆ. ಆಯ್ತು. ವೈಶಾಲಿ ಎಷ್ಟೊತ್ತು ತಗೊಂಡ್ ಬರೋದು? ಹಾ ರೀ, ಬಂದೆ. ತಗೋರಿ, ಪಡ್ಡು ಮಾಡೀನಿ. ಅನ್ನ ಸಾರು ಮಾಡಿಲ್ವಾ? ಇಲ್ರಿ, ನಿಮಗ್ ಪಡ್ಡು ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಮಾಡೀನಿ, ತಿನ್ರಿ. ಇದೇನಿದು? ಉಪ್ಪಿಲ್ಲ, ಖಾರ ಇಲ್ಲ. ಯಾಕ್ರಿ, ಚಂದ ಐತಲ್ಲ, ನಾನ್ ಟೇಸ್ಟ್ ಮಾಡೀನಿ ಆಲ್ರೆಡಿ. ಏನ್ ಮಾಡಿ ಇದನ್ನ? ಉಪ್ಪಿಲ್ಲ, ಖಾರ ಇಲ್ಲ. ಇಲ್ರಿ, ನಾನು ಅದೇ ಟೇಸ್ಟ್ ಮಾಡಿನ. ನೀವ್ ಒಂದ್ಸರಿ ತಿನ್ನಿ, ಭಾಳ ಚಲೋ ಐತಿ. ನಿಮ್ ಮನ್ಯಾಗ ಅಡಿಗೆ ಗಿಡಿ ಮಾಡೋದು ಕಲ್ಸ್ಯಾರ ಇಲ್ಲ ನಿಂಗ? ಏನ್ ನೋಡಿ ಮಾಡ್ಕೊಂಬಂದ ತಗೋ, ದಿನ ನೀ ತಿನ್ನದನ್ನ. ಯಾಕ್ರಿ ಹಿಂಗ್ ಮಾಡಕತ್ತೀರಿ? ಭಾಳ ಚಲೋ ಮಾಡಿದ್. ನೀವ್ ಒಂದ್ಸರಿ ನೋಡಿ, ಟೇಸ್ಟ್ ಮಾಡಿ, ಇನ್ನೊಂದ್ಸರಿ ತಿನ್ನಿ ನೋಡೋಣ. ಎಲ್ಲಿಂದ ಜೋಡಾದೆ ಏನೋ, ಏನ್ ನೋಡ್ ಮಾಡ್ಕೊಂಬಂದ್ ಏನೋ ಇಲ್ಲ. ಏನ್ ಪುರ್ತೇಕ್ ನೀನ್ ಮಾಡ್ಕೊ, ನಾನು ಮಾಡ್ಕೊಂತೀನಿ. ಹಂಗ ಅನ್ಬೇಡ್ರಿ. ನೋಡ್ರಿ. ಸಾಕ್ ಬಿಡು, ಸಾಕ್ ಸಾರ ಹಾಕ್ಬಿಡು. ಸಾಕು ಇಷ್ಟೇಳ್ರಿ ಪಲ್ಯ. ಸ್ವಲ್ಪ ಹಾಕ್ಬಿಡು. ನೀನು ಉಣ್ಣ. ಇಲ್ಲ ತೋರಿ, ನೀವು ತೋರಿ ಫಸ್ಟ್. ನೀನು ಉಣ್ಣ. ತಿಂತೇನ್ರಿ ನೀವು, ನಾ ಆಮೇಲೆ ಉಣ್ತೇನ್ರಿ. ಏನ್ ರುಚಿ ಮಾಡಿ ನೀನು ಅಡಿಗೆ? ಚಲೋ ಆಗಿತ್ರಿ. ಅಮೃತ ಉಂಡಂಗಪ್ಪ ಇದು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೇನ್ರಿ? ಎಲ್ಲ ಕರೆಕ್ಟ್ ಆಗೈತಿ. ಮಸ್ತ್ ಆಗೈತಿ ನೋಡು, ಚಲೋ ಆಗೈತಿ.
ಉಣ್ಣು ನೀನು. ಹಾ ರೀ ಹೋಗ್ತೀನಿ. ಅಯ್ಯೋ ದೇವ್ರೆ, ಒಳ್ಳೆ ದುಡ್ಡು, ಒಳ್ಳೆ ಮನೆ, ಒಳ್ಳೆ ಆಸ್ತಿ ಐತಿ ಅನ್ಕೊಂಡು ಇವನನ್ ಮದ್ವೆ ಆದೆ. ಆದ್ರ ಇವನ್ ಯಾವಾಗ್ಲೂ ಮಾತ್ಗೂ ಬೈತಾನೆ ಇರ್ತಾನೆ. ನಮ್ಮ ಮಮ್ಮಿ ಮನೇಲಿ ನನ್ ತಂಗಿಗೆ ಕೆಲಸ ಮಾಡೋದಕ್ಕೆ ಹಚ್ತಾ ಇದ್ದೆ, ಇಲ್ಲ ನಮ್ಮ ಅಕ್ಕಂಗೆ ಕೆಲಸ ಮಾಡೋದಕ್ಕೆ ಹಚ್ತಾ ಇದ್ದೆ. ಆದ್ರ ಅಲ್ಲಿ ಚೆನ್ನಾಗ್ ಕೆಲ್ಸ ಎಲ್ಲ ಅಡ್ಗೆ ಮಾಡೋದೆಲ್ಲ ಕಲ್ತ್ಕೊಂಡಿದ್ರ ನಂಗೆ ಈ ತರ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಏನ್ ಮಾಡೋದೀಗ? ಇವ್ನ್ ನೋಡಿದ್ರೆ ಅಡ್ಗೆ ಚೆನ್ನಾಗ್ ಮಾಡಕ್ ಬರಲ್ಲ, ಕಸ ಚೆನ್ನಾಗ್ ಹೊಡಕ್ ಬರಲ್ಲ ಅಂತ ಯಾವಾಗ್ಲೂ ಮಾತ್ಗೂ ಬೈತಾನೆ ಇರ್ತಾನ. ಏನ್ ಮಾಡೋದೀಗ ನಾನು? ದೇವ್ರೆ, ನೀನೇ ನನ್ನ ನೋಡ್ಕೋಬೇಕು. ಹೆಂಗ್ ಆಗ್ತತೋ ಹಂಗಾಗ್ಲಿ ದೇವ್ರೆ, ನೀನೇ ನನ್ನ ಕಾಪಾಡ್ಬೇಕು. ವೈಶಾಲಿ, ವೈಶಾಲಿ, ಹಾ ರೀ, ಬರಕತ್ತೀನಿ, ಬಂದೆ. ನೀರ್ ಕಾದಾಗ ಜಾಗಕ್ ನಂಗ. ಹ್ಞೂ ರೀ, ಕಾದವ. ಆದ್ರೆ ಚಾ ಕೊಡ್ತೀನಿ, ಕುಡ್ಬಿಟ್ಟು ಹೋಗ್ರಿ. ಚಾಗಿ ಏನ್ ಬ್ಯಾಡ ನಂಗ, ಅರ್ಜೆಂಟ್ ಡ್ಯೂಟಿಗೆ ಹೋಗ್ಬೇಕು, ನೀರ್ ಕಾಸ್. ಸರಿ ರೀ. ವೈಶಾಲಿ, ವೈಶಾಲಿ, ಹಾ ರೀ. ನಾ ಡ್ಯೂಟಿಗೆ ಹೋಗಿ ಬರ್ತಾನೆ. ರೀ, ನಾಷ್ಟ ಮಾಡಿದ್ರಿ, ತಿನ್ಬಿಟ್ಟು ಹೋಗ್ರಿ. ಏನ್ ಬೇಡ, ನಿನ್ ನಾಷ್ಟ ನಿನ್ ಚಾ ಎಲ್ಲ ನೀನ ಕುಡ್ಕೋ. ಹಂಗ ಯಾಕೆ ಮಾಡ್ತೀರಿ? ನಿನ್ನೆ ಏನೋ ಮಿಸ್ಟೇಕ್ ಆಗಿತ್ತು, ಇನ್ಮೇಲೆ ಕರೆಕ್ಟ್ ಮಾಡ್ಕೊಂತೀರಿ. ಚಲೋ ಮಾಡಿ ತಿನ್ಬಿಟ್ಟು ಹೋಗ್ರಿ. ನಂಗೆ ಏನ್ ಬೇಡ, ನೀನ ಮಾಡ್ಕೋ, ನಾ ಎಲ್ಲ ಹೊರಗೆ ತಿನ್ಕೊಂತೇನಿ. ಹಂಗ ಅನ್ಬೇಡ್ರಿ. ಎಲ್ಲಿಂದ ಮಾಡ್ಕೊಂಬಂದ್ ಎಲ್ಲಿ ಜೋಡ ಆತೋ ಏನು ನನಗಿದೆ. ಒಂದ್ ಕೆಲಸ ಬರುದಿಲ್ಲ, ಏನಿಲ್ಲ. ಮಾಡ್ದಂತ ಡೇಕಿಗೆ ಬರ್ತೇನೆ ಹೊಳ್ಳಿ. ಅಯ್ಯೋ ದೇವ್ರೆ, ಎಂತ ಗಂಡ ಜೋಡದ. ನಮ್ಮ ಅಕ್ಕನಿಗೆ ಎಷ್ಟೋ ವಾಸಿ, ಒಳ್ಳೆ ರೈತ ಆದ್ರೂ ಭಾಳ ಚಲೋ ನೋಡ್ಕೊಂತಾನೆ. ಈ ಒಂದ್ ಕೆಲ್ಸನೂ ಮಾಡಕ್ ಬಿಡಲ್ಲ, ಅಷ್ಟ್ ಚೆನ್ನಾಗ್ ನೋಡ್ಕೊಂತಾನೆ. ಆದ್ರೆ ನನ್ ಗಂಡ, ನಾನು ಒಳ್ಳೆ ಜಾಬ್ ಅಲ್ಲಿ ಇದ್ದಾನೆ, ಒಳ್ಳೆ ನೌಕರಿ ಕೆಲ್ಸ ಅನ್ಕೊಂಡ್ ಮದ್ವೆ ಆದೆ. ಆದ್ರೆ ಇವನು ನನ್ ಮಕ್ಕಳ ಮುಖ ಕೊಟ್ಟು ಮಾತಾಡೋದಕ್ಕೆ ಸಾಯ್ತಾನೆ. ದೇವ್ರೆ, ಎಂದ ನನ್ ಮಗ ಜೋಡಾದ. ಥೂ, ನಾನು ಆ ರೈತ ತೋರ್ಸಿದ್ರಲ್ಲ, ಆ ರೈತನ್ ಮದ್ವೆ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ವೈಶಾಲಿ, ವೈಶಾಲಿ, ಏನ್ರಿ ಕುಡ್ಕೊಂಡ್ ಬಂದಿದ್ದೀರಾ ನೀವ್ ಇವತ್ತ? ನಾ ಕುಡಿತೀನಿ, ಏನಾರ ಮಾಡ್ತೀನಿ. ಅದನ್ ಕೇಳಕ್ ನೀ ಯಾರು? ನಾನು ನಿಮ್ ಹೆಂಡ್ತಿದೀನಿ. ಆದ್ರೆ ಇದನ್ನೆಲ್ಲ ಕೇಳಕ್ ನಿಂಗ ಅಧಿಕಾರ ಇಲ್ಲ. ನಿಮ್ ನನ್ ರೊಕ್ಕ, ನನ್ ಮಾತ್. ನಿಮ್ಮನ್ ಕಟ್ಕೊಂಡು ನನ್ ಜೀವನ ಸಾಕಾಗ್ಬಿಟ್ರಿ. ಸಾರ್ಥಕರ ಅನ್ಕೋ, ಏನಾರ ಅನ್ಕೋ. ರೀ, ಎಲ್ಲಿಗೆ ಹೋಗ್ತಿದ್ದೀರಾ? ನಾ ಎಲ್ಲಾರ ಯಾಕೆ ಹೋಗೇನಿ, ನಿಂಗೆ ಎದಕ್ ಬೇಕದ್? ರೀ, ಹುಷಾರಿ, ಬಿದ್ಕಿದ್ದೀರಾ. ರೀ, ಹುಷಾರಿ. ಏನ್ರಿ ನೀವು ಹಿಂಗ್ ಕುಡಿತೀರಾ? ಯಪ್ಪ, ಮದ್ವೆಗಿನ್ನ ಮುಂಚೆ ನೀವ್ ಹಿಂಗೆಲ್ಲ ಕುಡಿತೀರಿ ಅಂತ ಗೊತ್ತಾಗಿದ್ರೆ ನಾನು ನಿಮ್ಮನ್ ಮದ್ವೆನೇ ಆಗ್ತಿರ್ಲಿಲ್ಲ. ನನ್ ಜೀವನನೇ ಹಾಳಾಗೋತು. ನಿಮಿಗಂತೂ ಎಲ್ಲಾ ಚಟನೂ ಐತೆ. ನಿಮ್ಮನ್ ಮದ್ವೆ ಆಗಿ ನಿಜವಾಗ್ಲೂ ನಾನ್ ಮೋಸ ಹೋಗಿದ್ದೀನಿ. ಏನಾರ ಅನ್ಕೋ. ನಾನ್ ನಿಮ್ಮ ಹತ್ರನೇ ಮಾತಾಡ್ತಿರೋದು. ಆ ಕಡೆ ತಿರ್ಕೊಂಡಿರಿ, ಈ ಕಡೆ ತಿರ್ಕೊಂಡ್ ಮಾತಾಡಿ ನೀವು. ನಂಗ್ ಸಂಬಂಧ ಇಲ್ಲ. ನೀನ್ ಸಂಬಂಧ ಇಲ್ಲ ಅಂದ್ರೆ ನಾನ್ ನಿಮ್ಮನ್ ಹೆಂಡ್ತಿ, ನಾನ್ ನಿಮ್ಮನ್ ಮದ್ವೆ ಆಗಿದ್ದೀನಿ. ಪ್ರವೀಣ, ಇದೆ ಅಲ್ವ ಆಕಾಶ್ ಅವ್ರ ಮನೆ? ನಮ್ಮ ಕಡೆ ಲೋನ್ ತೊಗೊಂಡವ್ರದ. ಹಾ, ನಡಿ ಹಂಗಾರೆ ನೋಡೋಣ ಏನು ಮಾಡ್ತದ. EMI ಕಟ್ಟಿಲ್ಲ ಈ ತಿಂಗಳು. ಅವ್ನು ಸಾಹೇಬನ್ ಕಿರಿಕಿರಿ, ಮನೆ ಸೀಸ್ ಮಾಡಂತಾನೆ. ಯಾರದ್ರಿ ಮನೇಲಿ? ಯಾರು ಯಾರು? ನಾವು ಸೀಸಿಂಗ್ ಆಫೀಸರ್. ಯಾರು ಬೇಕಿತ್ತು? ಇವರು ಆಕಾಶ್ ಅವರು. ಹಾ, ಇದ್ದಾರೆ. ಸ್ವಲ್ಪ ಕರಿತೀರಾ? ಹಾ. ರೀ, ಮರ ಅವ್ರದ್ದು ಲೋನಿಂದ ಡೀಟೇಲ್ಸ್ ತಗೋ, ಮನೆ ಸೀಸ್ ಮಾಡಿ. ಇಲ್ಲ, ನೀವು ಲೋನ್ ತೊಗೊಂಡಿದ್ರಲ್ಲ, ಅದ್ರದ್ದು EMI ಕಟ್ಟಿಲ್ಲ. 6 ತಿಂಗಳಿಂದ 8 ತಿಂಗಳು ಡ್ಯೂ ಆಗಿದೆ. ಹೀಗಾಗಿ ಮನೆ ಸೀಸ್ ಮಾಡ್ರಿ, ಅವ್ನ ಗಾಡಿ ಎಲ್ಲ ಸೀಸ್ ಮಾಡಿ ಅಂತೇಳಿ ನಮ್ಮ ಮೇಲ್ ಆಫೀಸರ್ ಕಳಿಸಿದ್ದಾರೆ. ಬರೀ ಸರ್, ಒಳ ಬರೀ ಮಾತಾಡು. ಬಾ ಪ್ರವೀಣ, ನೋಡು ಏನಂತಾನ. ಬರೀ ಸರ್, ಒಳ. ನಡಿ ಪ್ರವೀಣ, ನೋಡುವ ಏನಂತಾನೆ ಆಸಾಮಿ. ಕುತ್ಕೊಳ್ಳಿ. ಏನ್ರಿ ಆಕಾಶ್ ಅವ್ರ, ನಿಮ್ ಕೊಟ್ಟ ಅವಧಿ ಮುಗಿದೋಯ್ತು. ನೀವು ಲೋನು ತುಂಬಿಲ್ಲ. 50 ಲಕ್ಷ ರೂಪಾಯಿ ಲೋನ್ ತೊಗೊಂಡಿದ್ರ, ಎಲ್ಲ ಡ್ಯೂ ಆಗಿದಾವ. ಹಿಂಗಾಗಿ ನಮ್ಗೆ ಹೈಯರ್ ಆಫೀಸರ್ ಕಿರಿಕಿರಿ ಮಾಡತ್ತಾನ. ಎಷ್ಟೊತ್ತಿದ್ರು ನಿಮ್ದು ಮನಿ, ನಿಮ್ ಪ್ರಾಪರ್ಟಿ ಎಲ್ಲ ಸೀಸ್ ಮಾಡಿ ನಿಮ್ ಹೊರಗೆ ಹಾಕಂತೇಳಿ ನಮ್ಮ ಕಳ್ಸ್ಯಾರ. ದಯವಿಟ್ಟು ನೀವು ಹೊರಗೆ ಹೋಗಿ ಮನಿ ಖಾಲಿ ಮಾಡಿಕೊಡ್ರಿ. ಇಲ್ಲ ಇಲ್ಲ ರೀ, ಆಗಲ್ಲ ರೀ. ನಮ್ಮ ಆಫೀಸರ್ ದೊಡ್ಡ ಕಿರಿಕಿರಿ ಆಗಿದೆ. ಅವ್ನು ತಲೆಬ್ಯಾನೆ ಇದೆ. ನೀವು ದಯವಿಟ್ಟು ಹೊರಗೆ ಹೋಗಿ ನಾವು ಲಾಕೌಟ್ ಮಾಡ್ಬೇಕು. ಇಲ್ಲ 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 ರೀ, ಅದೆಲ್ಲ ನಡೆಯಲ್ಲ.
ಇಲ್ಲ 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 ನಮ್ಗೆ ಆಫೀಸರ್ ಇದೆ, ನಮ್ಗೆ ಡೋರ್ ಲಾಕ್ ಮಾಡಿ ಮೆಸೇಜ್ ಹಾಕ್ಬೇಕು ನಾವು. ಅದಕ್ಕೆ ದಯವಿಟ್ಟು ಡೋರ್ ಲಾಕ್ ಮಾಡಿ ಪ್ರವೀಣ ಲಾಕ್ ಮಾಡ್ತೇವೆ. ಸರ್ ಸರ್ ಇಲ್ಲಿ ಕೇಳಿ ಸರ್. ಸರ್ ಪ್ಲೀಸ್ ಸರ್, ಒಂದ್ 5 ನಿಮಿಷ ಸರ್, ನಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಡ್ತೀನಿ ಸರ್. ಆಮೇಲೆ ಬೇಕಿದ್ರೆ ನೀವೇನ್ ಬೇಕಾದ್ರೂ ಮಾಡಿ ಸರ್. ಪ್ಲೀಸ್ ಸರ್, ಹಂಗ್ ಮಾಡ್ಬೇಡಿ ಸರ್ ಪ್ಲೀಸ್. ನಮ್ಮ ಒಂದ್ 5 ನಿಮಿಷ ಅಷ್ಟೇ, ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ ಸರ್ ಪ್ಲೀಸ್. ಇಲ್ಲ ಇಲ್ಲ ಇಲ್ರಿ, ಈಗ ನಮ್ಗೆ ನಿಮ್ಗೆ ಬರೀ 5 ನಿಮಿಷ ಅಷ್ಟೇ ಕಾಲಾವಕಾಶ ಕೊಡ್ತೀವಿ ನಾವು. ಯಾಕಂದ್ರೆ ನಾನು ಇದನ್ನ ಏನೇ ಇದ್ರು ಈಗ ಅಲ್ಲಿ ಮೆಸೇಜ್ ಹಾಕ್ಬೇಕು ನಮ್ಮ ಸಾಹೇಬ್ಗೆ. ಅದ್ರ ಸಂಬಂಧ ಇನ್ನು 5 ನಿಮಿಷ ಇವತ್ತು ಏನೇ ಇದ್ರು ಇತ್ಯರ್ಥ ಆಗ್ಬೇಕಿಲ್ಲ ಅಂದ್ರೆ ನಿಮ್ದೆಲ್ಲ ಪ್ರಾಪರ್ಟಿ ಎಲ್ಲ ಸೀಸ್ ಮಾಡಿ ಲಾಕ್ ಮಾಡ್ತೀವಿ ನಾವು. ಲಾಕ್ ಮಾಡಿ ಪ್ಲೀಸ್ ಸರ್, ನಿಮ್ ಮಗ್ಳಂತ ಅನ್ಕೊಳ್ಳಿ ಸರ್ ಪ್ಲೀಸ್ ಸರ್. 5 ನಿಮಿಷ ಸರ್ ಪ್ಲೀಸ್. ಪ್ರವೀಣ ತಲೆಗೆ ಮತ್ತೆ ಕಿರಿಕಿರಿ ಆಗತ್ತಕನೋ, ಸಾಹೇಬಿಗೆ ಫೋನ್ ಹಚ್ಚಕ್ಕಾಗಲ್ಲ. ಸರ್ ಒಂದ್ 5 ನಿಮಿಷ ಲಾಕ್ ಮಾಡಿ, ಇಲ್ಲ ಕೂತ್ಕೊಂಡ್ಬಿಡಿ. ಒಂದ್ 5 ನಿಮಿಷ ಅವಕಾಶ ಕೊಡ್ತೇವೆ. ನೀವು ಫೋನ್ ಹಚ್ಚಿ, ಯಾರು ಕರ್ಸೋದಿದ್ರೆ ಕರೆಸಿ ನೀವು ಇದು ಮಾಡ್ಕೊಳ್ಳಿ. ಫೋನ್ ಕೊಡಿ. ಆಯ್ತು ಸರ್, 5 ನಿಮಿಷ ಸರ್, ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ ಸರ್. ಆಯ್ತಮ್ಮ, 5 ನಿಮಿಷ ಅಷ್ಟೇ ಕಾಲಾವಕಾಶ. ಇವತ್ತು ಏನೇ ಇದ್ರು ಇತ್ಯರ್ಥ ಆಗ್ಲೇಬೇಕು. ಪ್ರವೀಣ ಕುತ್ಕೋ, ಏನೋ ವಿಷಯ. ಹಲೋ ಹಲೋ ಅಮ್ಮ, ಎಲ್ಲಿದೆ? ಹಲೋ ಅಮ್ಮ, ಎಲ್ಲಿದ್ದೀರಿ? ಹಲೋ, ಈ ಫೋನ್ ಯಾಕೋ ಹೋಗ್ತಾ ಇಲ್ಲ. 1 ನಿಮಿಷ. ಹಲೋ ಹಲೋ ಇದು ಕೇಳ್ಸಕತೈತಾ? ಕೇಳ್ಸಕತ್ತೈತಿ ಹೇಳ ಮಗಳ. ಅಮ್ಮ ಏನ್ ಗೊತ್ತಾ, ಇಲ್ಲೊಂದ್ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಏನಾಗೈತಿ ಬಂಗಾರಿ? ಇಲ್ಲಿ ಇದು ಮನೆನ ಸೀಸ್ ಮಾಡೋರ್ ಬಂದವ್ರೆ, ನಮ್ಮ ಇಬ್ರುನು ಈಚ ಕಡೆ ಹಾಕ್ಬಿಟ್ಟಿದಾರಮ್ಮ. ಇವ್ರೇನೋ ಸಾಲ ಏನೋ ತಗೊಂಡಿದ್ರಂತೆ, 6 ತಿಂಗಳಾಗೈತಿ, EMI ಕಟ್ಟಿಲ್ಲ ಅಂತ ನಮ್ಮನ್ನ ಈಚ ಕಡೆ ಹಾಕ್ಬಿಟ್ಟಿದಾರಮ್ಮ. ಒಂದ್ ಸ್ವಲ್ಪ ದುಡ್ಡು ಬೇಕಿತ್ತಮ್ಮ, ಪ್ಲೀಸ್ ನಂಗೆ ಸಹಾಯ ಮಾಡಿ ಇವಾಗ. ದೇವ್ರ, ಏನ್ ಹೇಳಕತ್ತೀವ ನನ್ ಮಗಳ? ಯಾರ ಅವ್ರು ಬಂದಾರ? ಏನ್ ಮಾಡಿದ್ರ ಇವ? ಏನೋ ಗೊತ್ತಿಲ್ಲಮ್ಮ, ಇವ್ರ ಲೋನ್ ಏನ್ ತಗೊಂಡಿದ್ರ ಅನ್ಸುತ್ತೆ. ಅವ್ರು 6 ತಿಂಗಳಿಂದ EMI ಕಟ್ಟಿಲ್ಲ, ಅದಕ್ಕ. ದೇವ್ರ, ನನ್ಗೇನ್ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗೋಲ್ಲ. ಇವ ನನಗೆ ಎಂತ ಇದಾಗ್ತಿದ್. ಹ್ಞೂ ಅಮ್ಮ, ತ್ರಾಸ್ ಮಾಡ್ಯಾರ ನೀವು ನಿನ್ಗ? ಹ್ಞೂ ಈಚ ಕಡೆ ಹಾಕ್ಬಿಟ್ಟಿದ್ದಾರೆ, ಸೀಸ್ ಮಾಡಕ್ ಬಂದಾರ. ಮನೆ ಬಿಟ್ಟು ಏನ್ ಹೇಳಕತ್ತಿ ಇವ ನನ್ ಮಗಳ? ಅಮ್ಮ ಸ್ವಲ್ಪ ಇವ ನನಗ್ ಬಗ್ಗೆ ಇದ್ರ ಬಗ್ಗೆ ಏನೋ ಮಾಹಿತಿ ಇಲ್ಲ. ಗುರುನ್ ನೋಡ್ರಿ ಫೋನ್ ಹಚ್ಚಿ ಅವ್ರನ್ನ ಕರ್ಕೊಂಡ್ ಬರ್ತೀನವ. ನನಗೇನು ಗೊತ್ತಾಗೋಲ್ ನೀ ಹೇಳುದು. ನನಗೇನು ತಿಳಿಯವಲ್, ದಿಕ್ಕ ತಿಳಿವಲ್ ನನಗ ನನ್ ಮಗಳ. ಸರಿ ಅಮ್ಮ, ಅವ್ರ 5 ನಿಮಿಷ ಟೈಮ್ ಕೊಟ್ಟಿದಾರಮ್ಮ, ಪ್ಲೀಸ್ ಅಮ್ಮ ಬಾರಮ್ಮ. ಮತ್ತೆ ಇವ ನನ್ನ ಧೈರ್ಯ ಸಾಲ್ವಲ್ ನನಗೇನು ನನ್ ಮಗಳ. ಗೌಡ್ರಿ ಒಟ್ಟು ಫೋನ್ ಹಚ್ತೀನಿ ತಡಿ, ಗುರುನ್ ಗೌಡ್ರಿ ಫೋನ್ ಹಚ್ಚಿ ನಾ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನನ್ನ ಮಾಹಿತಿ ಏನು ಗೊತ್ತಾಗೋಲ್ ನೀ ಹೇಳುದು. ಸರಿ ಸರಿ, ಬರುವಾಗ ಸ್ವಲ್ಪ ದುಡ್ಡು ತಗೊಂಡ್ ಬಂದ್ಬಿಡು. ಆಯ್ತು ಇವ, ಆಯ್ತಾ ಇವ? ಹಾ ಸರಿ, ಬೇಗ ಬೇಗ ಬರ್ತೇನೆ. ಇದು ಸರ, ಈಗ ನಮ್ಮಮ್ಮ ಬರ್ತಾರೆ ಸರ್, ನಮ್ಮಮ್ಮ ಕ್ಲಿಯರ್ ಮಾಡ್ತಾರೆ ಸರ್. ಒಂದು 5 ನಿಮಿಷ ಕೂತ್ಕೊಳ್ಳಿ ಆಯ್ತಾ? ಆಯ್ತಮ್ಮ, ಏನಾರ ಕ್ಲಿಯರ್ ಆಗ್ಲೇಬೇಕು.